not ನೀವು selective ಸರಿಯಾಗಿ ಮಾಡಿಲ್ಲ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ನೋಡಿ. ನಿಮಿಷ ಕೇಳಿ. 110 separate application ಹಾಕಿದ್ದಾನೆ. ಹಂಗ್ ಬರಲ್ಲ. ಅಲ್ಲ ಸ್ವಲ್ಪ ಕೇಳಿ ನೀವು. ನೀವು ಮಾಡಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳಿ ಪ್ಲೀಸ್. ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನ್ ಬರಿಬೇಕು ಅಂದ್ರೆ ನೀವು ನಮ್ಮ ತಂದೆ ಇಂಥವ್ರು ಅದರಲ್ಲಿ ಇಷ್ಟು ಜನ ಸೇರಿದೀವಿ, ಒಬ್ಬ ಮಾತ್ರ ನಮ್ಮ ಜೊತೆ ಸಹಕಾರ ಕೊಡ್ತಾ ಇಲ್ಲ, ಇವ್ರಿಷ್ಟು ಜನ ಇಂಥವ್ರು, ಅದ್ರೊಳಗಡೆಗೆ ಇಂಥವ್ರನ್ನ ನೀವು ಅಪಲೆಂಟ್ ಆಗಿ ಸೇರಿಸ್ಕೊಳ್ಳಿ, ಇನ್ನೊಬ್ಬ ಯಾರು ನಮ್ಮ ಜೊತೆಗೆ ಬರ್ತಾ ಇಲ್ಲ ಅವನ್ನ ರೆಸ್ಪಾಂಡೆಂಟ್ ಅಂತ ಟ್ರೀಟ್ ಮಾಡಿ ಅಂತ ನೀವು ಬರೆದು ಸ್ವಲ್ಪ ಕೇಳಿ. ಅದನ್ನ ಬರೆದು ಅವನೊಬ್ಬನ ರೆಸ್ಪಾಂಡೆಂಟ್ ಅಂತ ತೋರಿಸಿ ಅವನೊಬ್ಬನ ಮೇಲೆ ಮಾತ್ರ ನೋಟಿಸ್ ತಗೋಬೇಕು ಅಂತ ಪ್ರೋಸೆಸ್ ಕೊಡಿ, ಕನ್ಸಿಡರ್ ಮಾಡಿ. ಇಲ್ಲ ಅದೇ ತರ ಬರ್ದಿದ್ದೀನಿ. ಇಲ್ಲ ಆ ತರ ಬರ್ದಿಲ್ಲ, ಬೇಕಾದ್ರೆ ಹಂಗ್ ಬರ್ದಿದ್ದೀರಿ ಅಂತ ನೀವು ತೋರಿಸಿದ್ರೆ ಅಲೋ ಮಾಡ್ತೀನಿ, ಇಲ್ದಿದ್ರೆ ವಜಾ ಮಾಡ್ತೀನಿ. ಅವತ್ತು ಹೇಳಿದೀನಿ, ತಿರ್ಗಾ ನೀವು ಅದೇ ನಾನು ಹಿಡಿದು ಮೊಲಕ್ 3 ಕೊಂಬು ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಮೊಲಕ್ ಕೊಂಬೆ ಇರಲ್ಲ, ನೀವು ಹಿಡಿದು ಮೊಲಕ್ 3 ಕೊಂಬು ಅಂತ ಬೇರೆ ಹೇಳ್ತಾ ಇದ್ದೀರಿ ನೀವು. ಬರೀ ಅಂದ್ರೆ ವಜಾ ಮಾಡೋದು ನನ್ಗೆ ಎಷ್ಟೊತ್ತು? ನೀವು ಬರ್ದಿರೋದು ಓದಿ. ಆರ್ಡರ್ 1 ರೂಲ್ 10 ಹೆಂಗ್ ಬರುತ್ತೆ? 22 ರೂಲ್ 4 ಇರುವಾಗ, 22 ರೂಲ್ 3 ಇರುವಾಗ, ರೂಲ್ 3 ಫಾರ್ ದಿ ರೆಸ್ಟ್ ಆಫ್ ದಿ ಅಪ್ಲಿಕೆಂಟ್ಸ್ ಕೇಳಿ ಇವರೇ. 22 ರೂಲ್ 3 ನಲ್ಲೇ ಹಾಕ್ಬೇಕು. ಯಾರು ಸಹಕಾರ ಕೊಡಲ್ವೋ ಅವನನ್ನ ಸಪರೇಟ್ ಕಾಸ್ಟ್ ಟೈಟಲ್ ಮಾಡಿ, ದಿಸ್ ಎಲ್ ಆರ್ ನಾಟ್ ಸೇಲಿಂಗ್ ವಿತ್ ದಿ ಅದರ್ ಎಲ್ ಆರ್ಸ್ ಆಫ್ ದಿ ಅಪಲೆಂಟ್, ಸೊ ಹಿ ಮೇ ಬಿ ಟ್ರೀಟೆಡ್ ಆಸ್ ರೆಸ್ಪಾಂಡೆಂಟ್ ಅಂತ ಮಾಡಬೇಕು. ಹೋದ್ ಸತಿನೂ ಹೇಳಿದೀನಿ, ತಿರ್ಗಾ ಆರ್ಡರ್ 1 ರೂಲ್ 10 ತಂದಿದ್ದೀರಿ, ಅವೆಲ್ಲ ನಡೆಯೋದಿಲ್ಲ. ಅಟ್ ರಿಕ್ವೆಸ್ಟ್ ರಿಲೀಸ್ ದಿಸ್ ಮ್ಯಾಟರ್ ಆನ್ 22/6. ಒಂದು ಸಣ್ಣದು ಬರ್ದಾಕಕ್ಕೆ ತೊಂದ್ರೆನಾ? ಪ್ಲೀಸ್ ಬಾಮ್ಮ. ಎಸ್ ವಿ ಪ್ರಕಾಶ್ ಅವ್ರಿಗೆ ಬಾಮ್ಮ ಅಂದಿದ್ದು ನಾನು. 34 ಎಸ್ ವಿ ಪ್ರಕಾಶ್ ಹೇಳಿಮ್ಮ. ಅರ್ಲಿ ಹಿಯರಿಂಗ್ ಅಪ್ಲಿಕೇಶನ್ ಯಾರು ಹಾಕಿದ್ದಾರೆ? ನಿಧಾನಕ್ಕೆ ಮಾಡಬೇಡಿ. ರಿಲೀಸ್ ದಿಸ್ ಅಪ್ಲಿಕೇಶನ್ ಫಾರ್ ಕನ್ಸಿಡರೇಷನ್ ಆನ್ 4/7. Your Lordship, in one more connected matter. ಆಯ್ತು, ಅದು ನೋಡೋಣ ಅವತ್ತೇನೆ. Is done, Your Lordship. Needful set have been done. 34.1 ಅಲ್ಲಿ ಇಶ್ಯೂ ನೋಟಿಸ್. ಆರ್ ವಿ ಜಯಪ್ರಕಾಶ್. I appear for the appellant. ಹಾ ಹೇಳಿ ಜಯಪ್ರಕಾಶ್. There is a delay. The respondent number 4 in the class objection has died. I have filed a Issue notice to the proposed LRs of R4A. R4 ಅಷ್ಟೇ. R4. All right, R4. ಶಾಸ್ತ್ರಿ. No, one. Say connected ಅಷ್ಟೇನೆ ಅದು. ಅವ್ರು ಸತ್ತೋಗಿದ್ದಾರೆ, ಅವ್ರಿಗೆ ಹೆಂಗ್ ಮಾಡಿಸ್ತೀರಾ ನೀವು? Mother, I have filed LR application. Please, Your Lordship. ಹೆಸರು ತೋರಿಸ್ಬೇಕು, ಇಲ್ದಿದ್ರೆ ಬೇರೆ ಕೋರ್ಟ್ ನೋಟಿ. ವಿಮಲಾ ಅನ್ನೋರು ಇದ್ದಾರಾ? ಜಿ ಶಾಸ್ತ್ರಿಗಳಿಲ್ಲ. ಇಲ್ಲ, ಹೌದು. 2-3 ವರ್ಷ ಆಗೋಯ್ತಲ್ಲ. ಹೌದು. ಇನ್ನು ಜಾಸ್ತಿ ಆಯ್ತು. ಹೌದು, ಬಿಫೋರ್ ಕೊರೋನಾ. ನಮ್ಗೆ ಅದೊಂದು ಪೇಪರ್ ಬರ್ತಿತ್ತು ಸೂರ್ಯನಾರಾಯಣ ರಾವ್ದು, ಕಮ್ಯುನಿಕ್ಯೂ ಅಂತ, ಈಗ ನಿಂತೋಗ್ಬಿಟ್ಟಿದೆ ಅದು. ಹೌದು. ವಕೀಲರು ವಾಹಿನಿನಲ್ಲಿ ಈ ಕಾಲಂ ಇದ್ದಂಗೆ ಕಾಣ್ತಿಲ್ಲ. ಅಲ್ಲ ಹೆಗಡೆ ಅವರೇ, ಕಮ್ಯುನಿಕ್ಯೂ ನಿಂತೋಯ್ತು. ಕಮ್ಯುನಿಕ್ಯೂ ನಾವು ನೋಡ್ತಿದ್ದು ಬೇರೆ ವಿಚಾರಗಳು ಇರ್ತಿತ್ತು, ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಒಬಿಚ್ಯೂರಿ ಅಂತ ಇರ್ತಿತ್ತು, ಯಾರಿದ್ರು ಯಾರು ಹೋದ್ರು ಅಂತ, ಅದು ಗೊತ್ತಾಗೋದು. ಈಗ ವಕೀಲರು ವಾಹಿನಿನಲ್ಲಿ ಪ್ರಶಾಂತ್ ಚಂದ್ರಂಗೆ ಹೇಳಿ, ಅಟ್ಲೀಸ್ಟ್ ಒಂದ್ ಜಾಗದಲ್ಲಿ ಎಲ್ಲರೂ ಶುರು ಮಾಡ್ಲಿ. ಈಗ ನೆನ್ನೆ ದಿವಸ LS ವೆಂಕಟಕೃಷ್ಣ ಅವ್ರು ಹೋಗ್ಬಿಟ್ರು, ಅದನ್ನೆಲ್ಲ ತೋರಿಸ್ಲಿ, ತಪ್ಪೇನಿಲ್ಲ. ಇನ್ಫಾರ್ಮೇಶನ್ ಬಂದ್ರೆ ತೋರಿಸಿದ್ರೆ ಅಟ್ಲೀಸ್ಟ್ ಪೀಪಲ್ ವಿಲ್ ಕಮ್ ಟು ನೋ ವಾಟ್ ಇಟ್ ಈಸ್ ಅಂತ. ದಟ್ಸ್ ದಿ ರೀಸನ್. ಇದೆ ತಾನೆ? ಮತ್ ಬಿಡಿ. ವಿರೂಪಾಕ್ಷಯ್ಯ. Please, Your Lordship. ಅಲ್ಲ, ಈ ಇಶ್ಯೂ ಮಾಡಿದೀನಿ ನೋಟಿಸ್ನ. ಅಲ್ಲ, I have filed only single application. That will consider. Yes. ಅವ್ರಿಗೆ ಬೇಡವಂತೆ, ಅವ್ರಿಗೆ ಇನ್ಯಾವತ್ತಾರ ವಾಪಸ್ ಬರುತ್ತೆ, ಅದು ಅವಾಗ ನೋಡೋಣ, ನಾನೇನ್ ಮಾಡ್ಲಿ. ಕೋವಿಡ್ ಇದ್ದಾಗ ನಿಮ್ಗೆ ಅನುಕೂಲಕ್ಕೆ ಅಂತ ನಾನೇ ಹೇಳಿ ಮಾಡಿಸಿದ್ದ ಅದನ್ನ ಹೋಗ್ ಸಾಹೇಬ್ರಿಗೆ. ಸರ್ 3 ಅಪ್ಲಿಕೇಶನ್ ಎಲ್ಲ ಬರೆಯೋಕ್ಕೆ ಕೆಲವರಿಗೆಲ್ಲ ಟೈಪಿಸ್ಟ್ ಇರಲ್ಲ, ಟೈಪ್ ಮಾಡೋಕ್ಕಾಗಲ್ಲ, ಕೈಲಿ ಬರ್ದಾಕ್ತಾರೆ, ಇದಿಲ್ಲ, ಸ್ಟ್ಯಾಂಪ್ ಸಿಕ್ಕೋದಿಲ್ಲ, ನೋಟ್ರಿ ಇಲ್ಲ, ಒಂದು ಅಪ್ಲಿಕೇಶನ್ ಮಾಡಿ ಮುಗಿಸೋಣ ಅಂತ ಹೇಳಿ ಹೋಗಕ್ ಮಾಡಿದ್ದೆ. ಆ ಸಾಹೇಬ್ರು ಅವಾಗ ಒಂದು ಸರ್ಕ್ಯುಲರೇ ಮಾಡಿದ್ರು. ಈಗ ಅದನ್ನ ಕೋವಿಡ್ ಆಗಿ ಎಲ್ಲ ಚೆನ್ನಾಗಿ ಒಂದೇ ತಟ್ಟಿನಲ್ಲಿ 5 ಪಾನಿಪುರಿನ ಇಬ್ರು ಅರ್ಧ ಕಚ್ಕೊಂಡು ತಿನ್ನುವಾಗ್ಲೂ ಅದೇ ಒಂದೇ ಅಪ್ಲಿಕೇಶನ್ ಅಂದ್ರೆ ಏನ್ ಮಾಡೋದು ನಾವು? ಅಲ್ಲ, ನಾವು ಈಗೆಲ್ಲ 3 ಅಪ್ಲಿಕೇಶನ್ ಹಾಕ್ತಾ ಇದ್ದೇವೆ. ಆಯ್ತು, ಇರ್ಲಿ, ನೋಡೋಣ, ವಿಲ್ ಕನ್ಸಿಡರ್. ನಾನು 1-2-3 ಸತಿ ಹೇಳ್ದೆ, ಅವ್ರು ಯಾರು ಕೇಳಿಸ್ಕೊಳ್ಳಿಲ್ಲ, ಸುಮ್ಮನೆ ಬಿಟ್ಬಿಟ್ಟೆ. ನಾನು ರಿಜಿಸ್ಟ್ರಾರ್ ಜುಡಿಷಿಯಲ್ ಅವ್ರನ್ನ ಕರೆದು ಹೇಳ್ದೆ, ಅವ್ರಿಗೆ ಒಂಥರ ಅವರ್ಷನ್ ಅದನ್ನ ತಗೊಂಡೋಗಿ CJ ಹತ್ರ ಹೇಳಕ್ಕೆ. ಅಲ್ಲಿಂದ ಯಾವ್ದಾದ್ರು ಒಂದು ವಾಪಸ್ ಬಂತು ಅಂತಂದ್ರೆ 500 ವಾಪಸ್ ಬರುತ್ತೆ ಪ್ರಸಾದ. ಏನೂ ಸಿಗದೆ ಇದ್ದಾಗ ಇದೇ ಗ್ರೌಂಡ್ ಸಿಕ್ಕೋದು.
Bill number 36. It's only 4 days. my lords. ಅಲ್ಲ ಇವ್ರೆ ನೆನ್ನೆಯಿಂದ ಇವತ್ತಿಗೆ ಹಾಕ್ಸ್ಕೊಂಬಿಟ್ಟು ತಿರ್ಗಾ 4 days ಅಂದ್ರೆ ನಾನು 5:40 ಏನ್ ಮಾಡೋದು? Apologies, my lord. ವಾಟ್ ಇಸ್ ಹ್ಯಾಪನಿಂಗ್? ಯು ಪ್ಲೀಸ್ ಟೆಲ್ ಮೀ. Religious function ಇತ್ತು ಅಂತ. ಯಾವ ರಿಲಿಜಿಯಸ್ ಫಂಕ್ಷನ್ ಇಲ್ಲ ರೀ. ನಿಮ್ಮ ಅಫಿಡವಿಟ್ ಹಂಗಿದೆ, ವಜಾ ಮಾಡ್ತೀನಿ ಅಂತ ಇಟ್ಟಿರೋದು. ಇವತ್ತು ವಜಾ ಮಾಡ್ಬಿಟ್ಟಿರ್ತೀನಿ, ನಿಧಾನಕ್ಕೆ ಎಚ್ಚರ ಮಾಡ್ಕೊಂಡು ರಿಲಿಜಿಯಸ್ ಎಲ್ಲ ಮಾಡ್ಕೊಂಡಿರ್ಲಿ. ಆಯುರ್ವೇದ ಟ್ರೀಟ್ಮೆಂಟ್ ಅಟ್ ಆಂಧ್ರ ಪ್ರದೇಶ್ ಎಲ್ಲಿ ತಗೊಂಡ್ರು? ಮರದ ಕೆಳಗಡೆನಾ? ಆಸ್ಪತ್ರೆ ಬೇಡವಾ? ಇಂಥ ಆಸ್ಪತ್ರೆ ಅಂತ ಹೆಸರು ಬರಿಬೇಡವಾ? ಅದು 1.5 ವರ್ಷದ ಕಾಲ. ಬರ್ಕೊಳ್ಳಿ. ಹರ್ಡ್ ಆನ್ IA 1 of 2022. The same is filed seeking condonation of delay of 546 in filing the second appeal. First, affidavit in support of the application does not disclose any valid cause to condone the delay. A vague averment is made in the affidavit stating that the appellant was not well and appellant was taking Ayurvedic treatment in various hospitals of Andhra Pradesh. First, not a single documentary evidence is produced as to what is the nature of disease that the appellant was suffering, nor what is the treatment that has been imparted to her, or at least the name of the hospital where the appellant took treatment. First, further, no material details are also forthcoming that the appellant was suffering from such of the disease whereby she was prevented to contact the advocate and then hand over the papers for preparation of the appeal. First, the second ground on which that the condonation of ಅದೆಲ್ಲ ಏನ್ ಬೇಡ, ನೆನ್ನೆ ಓದಾಗಿದೆ. Second ground on which the condonation of delay has been sought is that the advocate who represented the appellant in the first appellate court did not inform the result of the appeal. First, next para, to substantiate the said aspect of the matter, no affidavit of the advocate who represented the appellant in the court below is filed. Under such circumstances, taking note of the fact that the grounds are in the affidavit are not sufficient to the condone the huge delay of 546, IA 1 is rejected. Consequently, appeal is also rejected. Yes, sir. Now, respect. Bill number 29, Shanmukappa. MS Ravindra. None present on behalf of the appellant. Finally, week's time is granted to take appropriate steps. 22/6. L. Srinivasa Babu. Bill number 30. On behalf of the appellant, time parade. Finally, week's time is granted. Do the needful. 22/6. 3 weeks. Nothing doing. Client is unavailable. 31. Request. Barkoli, paper books were ordered to be filed on 15/2/2019. Since 5 years, it has not been filed. Accordingly, appeal stand dismissed for non-prosecution. What do you want? 1 week, 22/6? 1 week one. Done. 31. SK Manjunath. SK Manjunath. None present on behalf of the appellant. Process fee not paid for fourth respondent for taking appropriate steps for issue of notice, and no steps are taken in respect of deceased R3. Finally, week's time is granted. Do the needful. 22/6. Khadri. Number 32, SS Kadri. ಅದು ಕೊಡ್ತಿರ್ಲಿಲ್ಲ. 5:40 ನಾನು ಇರ್ಬೇಕಾಗಿಲ್ಲ ಅಂತ ಅವ್ರು ಗಲಾಟೆ ಮಾಡ್ತಾರೆ. ಆಮೇಲೆ ಅದಕ್ಕೋಸ್ಕರ 1 week ಕೊಡೋದಷ್ಟೇ. ಖಾದ್ರಿ. Notice issued to R5 and R6 returned with an endorsement answered. Finally, week's time is granted to the needful. 22/6. Sidmalappa.